5 ವರ್ಷವಾದರೂ ರೈತರಿಗೆ ಸಿಗದ ಪಂಪ್ ಮೋಟಾರ್. ಗುಬ್ಬಿ ಶಾಸಕರು ಹಾಗೂ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ. ರೈತರ ಗೋಳು ಕೇಳೋರು ಯಾರು? 2019ರಲ್ಲಿ ಬೋರ್ವೆಲ್ ಮಂಜೂರಾಗಿದ್ದು 2021ರಲ್ಲಿ ಬೋರ್ವೆಲ್ ಹಾಕಿದ್ದಷ್ಟೇ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ 24x7ಗೆ ಸ್ವಾಗತ. ಗುಬ್ಬಿ ತಾಲೂಕಿನ ದಲಿತ ರೈತನ ಗೋಳು ಕೇಳೋರು ಯಾರು? ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿ ವತಿಯಿಂದ 2018 ಹಾಗೂ 2019ರಲ್ಲಿ ಬೋರ್ವೆಲ್ ಮಂಜೂರಾಗಿದ್ದು 2021ರಲ್ಲಿ ಬೋರ್ವೆಲ್ ಹಾಕಿದ್ದಷ್ಟೇ. ಇದುವರೆಗೂ ಪಂಪ್ ಮೋಟಾರ್ ಹಾಗೂ ಟಿಸಿಯನ್ನು ಅಳವಡಿಸದೆ ಅಧಿಕಾರಿಗಳು ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಕೈಗೆ ಬಂದ ಬೆಳೆ ನಾಶವಾಗುವ ಹಂತದಲ್ಲಿದೆ ಎಂದು ರೈತ ರಮೇಶ್ ಅಳಲು ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಆಗ್ರಹಿಸಿದ್ದಾರೆ. ಇದಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು 1 ತಿಂಗಳ ಕಾಲಾವಕಾಶ ತೆಗೆದು ರೈತರಿಗೆ ಪಂಪ್ ಮೋಟಾರ್ ಅಳವಡಿಸುವುದಾಗಿ ಭರವಸೆ ನೀಡಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ. ನಮಗೆ 5 ವರ್ಷ ಇಲ್ಲಿಗೆ ಮೋಟ್ರು ಪಂಪು ಕೊಡ್ತೀವಿ ಅಂತ ಬೋರ್ ಕರೆದು ಹೋದರು, ಬಂದೇ ಇಲ್ಲ. ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗ್ಯವ್ರೆ. ನಮ್ಮ ಜಮೀನು ಏನಾಗೈತೆ ಅವರೇ ಎಲ್ಲ ನೋಡ್ಕೊಂಡು ಹೋಗ್ಯವ್ರೆ. ನಮಗೇನು ಅವರು ಕೊಟ್ಟಿಲ್ಲ. ನಮಗೀಗ ಬೇಕೇ ಬೇಕು. ನಾವು ಈಗ ಜಮೀನ ಸಾಲ ಮಾಡಿ ಸಸಿ ಕಟ್ಟಿ ಒಣಗಿಸಿದ್ದೀವಿ. ನಮಗೀಗ ಬೇಕೇ ಬೇಕು. ಏನು ಮಾಡ್ಬೇಕು ಬಡವರು? ನೀವು ಹಿಂಗೆ ಮಾಡಿದರೆ ಏನೋ ಆಸೆ ತೋರಿಸಿ ಉಣ್ಣಕ್ಕಿರ್ತೀನಿ ಅಂತ ಆಗ್ಲರ್ಕೊಂಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಬಡವರು? ನಿಮ್ಮ ಹೆಸರು ಹೇಳುವ? ದೊಡ್ಡರಂಗಮ್ಮ. ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕು. ನನ್ನ ಹೆಸರು ರಮೇಶ್ ಅಂತೇಳಿ. ಕಳೆದ 2018-19ನೇ ಸಾಲಿನಲ್ಲಿ ಬೋರ್ವೆಲ್ಲು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅಧ್ಯಕ್ಷರ ಕೋಟದಿಂದ ಮಂಜೂರಾಗಿರುತ್ತೆ. 2021ರಲ್ಲಿ ಬೋರ್ವೆಲ್ ಕೊರೆದು ಇದುವರೆಗೂ 5 ವರ್ಷಗಳಾದರೂ ಕೂಡ ನಮಗೆ ಮೋಟ್ರ್ ಪಂಪು ಟಿಸಿ ಕಂಬವನ್ನು ಕೊಟ್ಟಿರೋದಿಲ್ಲ. ನಾವು ಸುಮಾರು ತಾಲೂಕು ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಆಫೀಸ್ ಹತ್ರ ಬಂದು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ. ಬೆಂಗಳೂರು ಆಫೀಸು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಭೇಟಿ ಕೊಟ್ಟು ಸುಮಾರು ಒಂದು 10-15 ಬಾರಿ ಸಮಾಜ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ ಮಿನಿಸ್ಟ್ರು ಮಹದೇವಪ್ಪರನ್ನು ಕೂಡ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನೆಲ್ಲ ಕೊಟ್ಟಿದ್ರೂ ಕೂಡ ನಮಗೆ ಇದುವರೆಗೂ ಯಾವುದೇ ರೀತಿಯಾದ ನ್ಯಾಯ ದೊರಕಿಲ್ಲ ಸರ್. ಹಾಗಾಗಿ ನಾವು ನೀರು ಬಂದ ಖುಷಿಯಿಂದ ಏನು ಮಾಡಿದ್ದಪ್ಪ ಅಂದರೆ ಮೋಟ್ರು ಪಂಪು 1 ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ರು ಕೂಡ ನಾವು ಆ ಭರವಸೆಯೊಂದಿಗೆ ನಾವೇನು ಮಾಡಿದ್ರು, ಅಡಿಕೆ ಗಿಡ ಮತ್ತು ತೆಂಗಿ ಸಸಿಗಳನ್ನು ಇಟ್ಟಿದ್ದೀವಿ ಸರ್. ಇವಾಗ ಬೇಸಿಗೆ ಬಂದಿರೋದ್ರಿಂದ ನಮಗೆ ಟ್ಯಾಂಕರಿಂದ ನೀರನ್ನು ಒಡಿಸ್ತಾ ಇದ್ದೀವಿ. ಆ ಟ್ಯಾಂಕರಿಂದ ನೀರನ್ನು ಒಡಿಸುವ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ತೊಂದರೆ ಆಗ್ತಾಯಿದೆ. ಗಿಡಗಳೆಲ್ಲ ಒಣಗೋಗೋ ಪರಿಸ್ಥಿತಿ ಬಂದಿದೆ. ನಿಜವಾಗಲೂ ಕೂಡ ನಾವು ಮಿನಿಸ್ಟ್ರ್ ಹತ್ರ ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ನಮಗೆ ಸಾಕಷ್ಟು ತಿರುಗಿ ಸಾಕಾಗೋಗಿದೆ. ಹಾಗಾಗಿ ನಮಗೆ ನಿಜವಾಗ್ಲೂ ನಮಗೆ ಒಂದೇ ಒಂದು ಈ ಗಿಡಗಳೇ ಏನಾದರೂ ಒಣಗೋಗಿದ್ದ ಸಂದರ್ಭದಲ್ಲಿ ನಮಗೆ ಸರ್ಕಾರವೇ ನಮಗೆ ನಷ್ಟವನ್ನು ತುಂಬಿಸ್ಕೊಡ್ಬೇಕಾಗುತ್ತೆ. ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇಲ್ಲಿ ಇವತ್ತು ಬಂದಿದ್ದೀವಿ. ನಾವು ಉಪವಾಸ ಸತ್ಯಾಗ್ರಹವನ್ನು ಕೂರ್ತಾ ಇದ್ದೀವಿ. ನಾವು ಮೋಟ್ರ್ ಪಂಪು ಟಿಸಿ ಕಂಬ ಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ನಮಸ್ತೆ. ಗುಬ್ಬಿ ಮತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 34 ಏನು ಪಂಪು ಮೋಟ್ರು ಮತ್ತು ಟಿಸಿ ಇದು 2018-19ನೇ ಸಾಲಿಂದು. ಸೊ ಆಗ 21ರಲ್ಲಿ ಇದು ಡ್ರಿಲ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಾದೇಶನ ಆ ಏಜೆನ್ಸಿ ಯಾರಿದ್ದಾರೆ ಅವ್ರಿಗೆ ಕೊಡ್ದಿರ ಇದು ಬಿಲ್ ಆಗಿರೋಲ್ಲ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಹೆಡ್ ಆಫೀಸರು ಕೇಂದ್ರ ಕಚೇರಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಡಿಒ ಲೆಟ್ರ್ ಬರೆದು ಗೌರ್ಮೆಂಟ್ ಲೆವೆಲಲ್ಲಿ ಇದು ಡಿಸಿಷನ್ನಲ್ಲಿ ಪೆಂಡಿಂಗಲ್ಲಿದೆ. ಸೊ ಇದನ್ನು ನಾಳೆನೂ ಕೂಡ ನಾವು ಇದು ಸಂಬಂಧಪಟ್ಟಂಗೆ ಹೆಡ್ ಆಫೀಸ್ಗೆ ಹೋಗಿ ಮತ್ತು ಮಿನಿಸ್ಟ್ರ್ ಆಫೀಸ್ಗೂ ಹೋಗಿ ಕೂಡ ಇದನ್ನು ಏನು ಅದ್ರ ಸ್ಟೇಟಸ್ ಏನು ಮತ್ತು ಅದಕ್ಕೆ ಏನಾಗಿದೆ ಯಾವ ಥರ ಬಂದಿದೆ ಅಂತ ನಾವು ಡೀಟೇಲಾಗಿ ತಿಳ್ಕೊಂಡು ಇನ್ನು ನಂತರ ತಾವು ಏನು ಪ್ರೆಷರೈಸ್ ಮಾಡ್ತಾ ಇದ್ದೀರಾ ಅಂದರೆ ಪಂಪ್ ಮೋಟ್ರ್ ಕೊಡೋಕ್ಕೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಅದು ತುರ್ತು ಇದೆ ಮತ್ತು ಇದನ್ನು ಕಂಟಿನ್ಯೂಸ್ ಆಗಿ ಫಾಲೋಅಪಲ್ಲಿ ಇದ್ದೀವಿ. ಸೊ ನಾಳೆನೂ ಕೂಡ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಹೆಸರು? ಮಹೇಂದ್ರ ಎಸ್ ಎಂ. ಗುಬ್ಬಿ ತಾಲೂಕಿನಲ್ಲಿ ಇಡೀ ತುಮಕೂರು ಜಿಲ್ಲೆಯಲ್ಲಿ 2018-19ನೇ ಸಾಲಿನಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು 34 ಕೊಳವೆ ಬಾವಿಗಳನ್ನ ಸಾಂಸ್ಥಿಕ ಕೋಟದಡಿಯಲ್ಲಿ ಸ್ಯಾಂಕ್ಷನ್ ಮಾಡ್ತಾರೆ ಮಿನಿಸ್ಟ್ರು. ಸ್ಯಾಂಕ್ಷನ್ ಮಾಡಿದಂಥ ಬೋರ್ವೆಲ್ಗಳನ್ನ ಡ್ರಿಲ್ ಮಾಡ್ತಾರೆ. ಇಲ್ಲಿವರೆಗೂ ಸಹ ಡ್ರಿಲ್ ಮಾಡಿದಂಥ ಅಧಿಕಾರಿಗಳು ಅವ್ರಿಗೆ ಯಾವುದೇ ರೀತಿಯ ಸಲಕರಣೆಗಳನ್ನು ಕೊಟ್ಟಿರೋದಿಲ್ಲ. ಈ ರೈತರುಗಳು ಎಷ್ಟು ಬಾರಿ ಬಂದು ಈ ನಮ್ಮ ನಿಗಮದ TDOಗಳು ತಾಲೂಕು ಡೆವಲಪ್ಮೆಂಟ್ ಆಫೀಸರ್ಸ್ ಏನಿದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಏನಿದ್ದಾರೆ ಅವರೆಲ್ಲ ಬಂದರೂ ಸಹ
ಅವ್ರಿಗೆ ಬರೀ ಸಬೂಬು ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ಪತ್ರಿಕೆಯಲ್ಲಿ ಪ್ರಕಟ ಆಗೈತೆ, ಮಿನಿಸ್ಟರ್ ಹತ್ರ ಹೋಗಿದ್ದೇವೆ, ಸಂಬಂಧಪಟ್ಟ ನಿಗಮದಕ್ಕೆ ಹೋಗಿದ್ದೀವಿ, MD ಹತ್ರ ಮಾತಾಡಿದ್ದೀವಿ, ಅಧ್ಯಕ್ಷ ಹತ್ರ ಹೋಗಿದ್ದೀವಿ. ಆದರೆ ಈ ಸಮಸ್ಯೆ ಇನ್ನೂವರೆಗೂ ಬಗೆಹರಿದಿಲ್ಲ. ಇವತ್ತು ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ಈ ನಿಗಮದಲ್ಲಿ ನಾವು ಎಷ್ಟು ಜನ 34 ಜನ ರೈತ ಫಲಾನುಭವಿಗಳು ಏನಿದ್ದೀವಿ, ಇವತ್ತು ನಾವು ಇಲ್ಲೇ ಮುಖ ಮೂಡಿ ರೈತರುಗಳು ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲೇ ಧರಣಿ ಕೊಡ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಈ ಒಂದು ಆಫೀಸ್ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಯಾಕೆ ಅಂತಂದರೆ ನಮ್ಗೆ ಅಲ್ದು ಸಾಕಾಗಿ ಹೋಯ್ತೆ. 6 ವರ್ಷ ಆಯ್ತು ಇಲ್ಲಿವರೆಗೂ ಬರೀ ಸಬು ಬೆಳ್ಕೊಂಬಂದಿದ್ದ ಅಧಿಕಾರಿಗಳು ಬರೀ ಮಾಡ್ತೀನಿ, ಕಳಿಸಿದ್ದಾರೆ, ಪತ್ರ ಕಳಿಸಿದರೆ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ರೀತಿ ಈ 34 ಜನಗಳ ಪೈಕಿ ಒಂದು ಇಬ್ಬರಿಗೆ 4 ಜನಕ್ಕೆ ಮೋಟ್ರ್ ಪಂಪ್ ವಿತರಣೆ ಮಾಡಿದ್ದಾರೆ. ಇನ್ನು ಮಿಕ್ಕಿದಂಥ ಏನು ರೈತ ಫಲಾನುಭವಿಗಳಿದಾರೋ ಅವ್ರು ಇನ್ನೂವರೆಗೂ ಕೊಟ್ಟಿಲ್ಲ. ಯಾವ ಹೆಡ್ ಆಫ್ ಅಕೌಂಟಲ್ಲಿ ಅವ್ರಿಗೆ ದುಡ್ಡು ಕೊಟ್ಟರು ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆ ಅಂತಂದರೆ 4 ಜನಕ್ಕೆ ಯಾವ ಹೆಡ್ ಆಫ್ ಅಕೌಂಟಲ್ಲಿ ಇವ್ರಿಗೆ ಮೋಟ್ರ್ ಪಂಪ್ ಇಶ್ಯೂ ಮಾಡಿದರೆ ಗೊತ್ತಿಲ್ಲ. ಅದನ್ನ ಹೇಳ್ರಿ ಅಂದರೆ ತಡ್ಕಾಡ್ತಾರೆ ಅಧಿಕಾರಿಗಳು. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ತಾವು ಏನು DC ಅವ್ರ ಹತ್ರ ಹೋಗ್ತಿರೋ, CEO ಹತ್ರ ಹೋಗ್ತಿರೋ, ಮಿನಿಸ್ಟರ್ ಹತ್ರ ಹೋಗ್ತಿರೋ ಗೊತ್ತಿಲ್ಲ. ಬೇಕು ಅಂದರೆ ನಮ್ಮನ್ನು ಕರ್ಕೊಂಡು ನಡ್ರಿ, ನಾವು ಬರ್ತೀವಿ, ನಿಯೋಗ ಕರ್ಕೊಂಡು ನಡ್ರಿ, ನಾವು ಬರ್ತೀವಿ. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಸಹ ಮೋಟ್ರು ಪಂಪು ಬರಬೇಕು ಮತ್ತು ಸಂಬಂಧಪಟ್ಟ ಏನದು ವಿದ್ಯುತ್ ಸಲಕರಣೆಗಳು ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ಓಪನ್ ಮಾಡ್ಲಿಕ್ಕೆ ಬಿಡಲ್ಲ. ದಯಮಾಡಿ ನಾವು ಹೇಳ್ತೀವಿ, ರಿಕ್ವೆಸ್ಟು, ಈ ರೈತರುಗಳೆಲ್ಲ ಏನು ಬಂದಿದ್ದೀವಿ, ಇಷ್ಟೂ ಜನ ಸಹ ಬೋರ್ ಹಾಕಿದ್ದೀವಿ ಅನ್ನೋ ಒಂದೇ ಒಂದು ಖುಷಿಗೆ ಮೋಟ್ರ್ ಪಂಪು ಕೊಡ್ತಾರೆ, ನೀರು ಬಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ಕೊಂಡು ಬೋರ್ವೆಲ್ ಆಗ್ತಿದ್ದಂಗೆ ಗಿಡ ಗಂಟೆ ಇಕ್ಕೊಂಡ್ಬಿಟ್ಟಿದ್ದೀವಿ. ಅಡಿಕೆ ಗಿಡ ಇಕ್ಕೊಂಡು, ತೆಂಗಿನ ಗಿಡ ಇಕ್ಕೊಂಡು. ಆದರೆ ಇವತ್ತು 5 ವರ್ಷದಿಂದ ಇನ್ನೂವರೆಗೂ ಬಂದಿಲ್ಲ. ಕಷ್ಟಪಟ್ಟು ಸಾಲ ಸೂಲ ಮಾಡಿ ಅದಕ್ಕೆ ಮೋಟ್ರ್ ಪಂಪ್ ಬಿಟ್ಟು ಈಗ ಬೇಸಿಗೆ, ಇಂಥ ಉರು ಬೇಸಿಗೆನಲ್ಲಿ ನೀರಿಲ್ಲ ಅಂತಂದರೆ ಅಡಿಕೆ ಗಿಡಗಳು ಬದುಕ್ತವ? ಈ ಅಡಿಕೆ ಗಿಡಗಳು ಒಣಗೋಗ್ತವೆ, ತೆಂಗಿನ ಸಸಿ ಒಣಗೋಗ್ತವೆ. ನಾವು ಏನು ಮಾಡಿದ್ದೀವೋ ರೈತರುಗಳು ಅದೆಲ್ಲ ಸಹ ಫಲ ಪೂರ್ತಿ ಹಾಳಾಗ್ತಾ ಇದೆ. ಅದನ್ನೆಲ್ಲ ಇವರೇ ಬರ್ಸ್ಕೊಡ್ಬೇಕು. ಸರ್ಕಾರದ ವತಿಯಿಂದ ಬರ್ಸ್ಕೊಡ್ತಾರೋ ಅಥವಾ ಇವ್ರು ಬರ್ಸ್ಕೊಡ್ತಾರೋ ಗೊತ್ತಿಲ್ಲ. ದಯಮಾಡಿ ಇಷ್ಟಂತೂ ಹೇಳಲಿಕ್ಕೆ ಬಯಸ್ತೀವಿ, ದಯಮಾಡಿ ನಾವೇನಾದರೂ ಕೊಡಲಿಲ್ಲ ಅಂತಂದರೆ ಈ ವಿಚಾರನಂತೂ DC ಅವ್ರ ಹತ್ರ ಗಮನಕ್ಕೂ ತಂದಿದ್ದೇವೆ, ಎಲ್ಲ ಗಮನಕ್ಕೂ ತಂದಿದ್ದಾಗೋಗುತ್ತೆ. ಇನ್ನು ಮುಂದಕ್ಕಂತೂ ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಿಮ್ಮ ಹೆಸರು? ರಘು.